इस कार्यक्रम के प्रायोजक हैं रोजगार डेवलपर्स। नमस्कार, आप देख रहे हैं पल्स 24 न्यूज में आपके साथ दिव्या पेन्यूली। वक्त हो चला है नेशनल बुलेटिन का, लेकिन उससे पहले नजर डालते हैं हेडलाइंस पर। बिहार चुनाव में एनडीए की जीत पर बोले केंद्रीय मंत्री प्रहलाद जोशी, कहा जनता ने राहुल गांधी के नकारात्मक रवैये को नकारा, पाकिस्तान और कांग्रेस की सोच एक जैसी। अलीनगर विधानसभा सीट से अपनी जीत पर बोली बीजेपी उम्मीदवार मैथिली ठाकुर, कहा मुझ पर जनता ने जताया विश्वास, मुझ पर विश्वास दिखाने वाली जनता की हुई जीत। जम्मू कश्मीर में नगरोटा विधानसभा उपचुनाव में बीजेपी का कब्जा, बीजेपी उम्मीदवार देवयानी राणा की हुई जीत। सुनील शर्मा ने कहा ये पूरे नगरोटा की जनता की जीत। बीकानेर सीएमएचओ डॉक्टर पुखराज साध ने बच्चों में बढ़ती मौसमी बीमारियों को लेकर विभाग को दी सलाह, बच्चों को मौसम के अनुरूप कपड़े पहनाने की अपील, बच्चों के पौष्टिक आहार पर भी दिया जाए विशेष ध्यान। तुम दोनों की मेहनत बहुत रंग लाई है बेटा, घर बहुत सुंदर बना है। ये मेरे पापा का घर। पता है, देख तेरे पापा की नेम प्लेट अपने हाथों से लगाऊंगा। नेम प्लेट तो लग चुकी पापा। असल मेहनत तो आपने की पापा, मुझे इस काबिल बनाने के लिए। वो जिंदगी भर किराए के मकान में रहे, लेकिन तो आज ये घर मेरा नहीं, ये है मेरे पापा का घर। उड़ान सपनों की, आंगन खुशियों का और साथ सकर्णी का। साठ वर्षों से आपके साथ मनोरंजन और संस्कार का संगम, जाह्नवी मैगजीन। अब खबरें विस्तार से। बिहार में एनडीए की जीत को लेकर केंद्रीय मंत्री प्रहलाद जोशी ने कहा कि बिहार में बीजेपी एनडीए की जीत हुई है। उन्होंने कहा कि जनता ने राहुल गांधी के नकारात्मक रवैये को नकार दिया है। साथ ही कहा कि राहुल गांधी और सोनिया गांधी ने संविधान की संस्था और देश की व्यवस्था के खिलाफ एक झूठा आख्यान गढ़ा था। उन्होंने लोगों को गुमराह करने का काम किया। कांग्रेस पार्टी सिर्फ डूबता हुआ जहाज है। मंत्री ने फिर निशाना साधते हुए कहा कि कांग्रेस की भाषा पाकिस्तान की भाषा एक जैसी है, पाकिस्तान और कांग्रेस की सोच एक ही जैसी है। नरेंद्र मोदी ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಏನು ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ, ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ. तेजस्वी यादव अर्थात लालू यादव, राबड़ी देवी ಇವರ ಜಂಗಲ್ ರಾಜ್ಯವನ್ನು ಅವರು ಮರೆತಿಲ್ಲ. ಜಂಗಲ್ ರಾಜ್ಯವನ್ನು ಮರೆಯದೆ ಅವರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ, ವಾಪಸ್ ಬರ್ತದೆ ಅನ್ನುವಂತಹ ಒಂದು ಗಮನದಲ್ಲಿಟ್ಟುಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂಥ, ಆಶೀರ್ವಾದ ಮಾಡಿದಂಥ ಬಿಹಾರ ಜನತೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದರ ಜೊತೆಯಲ್ಲಿ ಜನ ಸುಶಾಸನ ಮತ್ತು ಅಭಿವೃದ್ಧಿ, ಗುಡ್ ಗವರ್ನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಫಾಲ್ಸ್ ನ್ಯಾರೇಟಿವ್ ಅನ್ನು ಮಾಡಿ ನೆಹರು ಇಂದಿರಾ ಗಾಂಧಿಯವರ ಕಾಲದಿಂದ
ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಯವರೆಗೆ ಒಂದು ಸುಳ್ಳು ನರೇಷನ್ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ತಾ ಇದ್ದರು. ಜನ ಡೇಸ್ ಟು ಕಮ್ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ. ಈ ರೀತಿಯ ನಕಾರಾತ್ಮಕವಾದಂತಹ ಧೋರಣೆಯಿಂದ ದೇಶ ಮತ್ತು ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ಬಹುಶಃ ಸೋಲಿನಲ್ಲಿ ಶತಕ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಸೋಲಿನ ಶತಕ. ಅವರು ಸಂವಿಧಾನದ ಸಂಸ್ಥೆಗಳ ವಿರುದ್ಧ ಮತ್ತು ದೇಶದ ವ್ಯವಸ್ಥೆಯ ವಿರುದ್ಧ ಒಂದು ಫಾಲ್ಸ್ ನರೇಟಿವನ್ನು ಕ್ರಿಯೇಟ್ ಮಾಡಿ ಅವರು ಜನರನ್ನ ದಾರಿ ತಪ್ಪಿಸಿ ಜನರ ವ್ಯವಸ್ಥೆ ವಿರುದ್ಧವೇ ಒಂದು ಪ್ರಚೋದನೆ ಕೊಡುವಂಥ ಕೆಲಸ ಮಾಡಿದ್ರು. ಜನ ಒಂದು ನಯಾ ಪೈಸಾದಷ್ಟು ಸ್ವೀಕಾರ ಮಾಡಿಲ್ಲ. ಅವ್ರು ನೋಡ್ರಿ ಅಲ್ಲಿ ಹೋಗಿ ಹೇಳಿದರು ಓಟ್ ಚೋರಿ ಏನು ಒಂದು ಜನ ಪೀಪಲ್ ಹ್ಯಾವ್ ಜಸ್ಟ್ ರಿಜೆಕ್ಟೆಡ್ ಇಟ್ ಕಾಂಗ್ರೆಸ್ ಪಾರ್ಟಿ. ಆದ್ದರಿಂದ ಇನ್ನಾದರೂ ಕಾಂಗ್ರೆಸ್ ಪಾರ್ಟಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಸ್ಟ್ರೈಕ್ ರೇಟು ಸೋ ಫಾರ್ ಇಟ್ ಈಸ್ ಎ ಲೀಡ್, ಐ ಅಂಡರ್ಸ್ಟ್ಯಾಂಡ್. ಆದರೆ ಇನ್ ಜನರಲ್ ನೋಡಿದರೆ ಸ್ಟ್ರೈಕ್ ರೇಟ್ JDU, BJP, LJP ಈ ಮೂರು ಪಾರ್ಟಿದ್ದು 80-90% ಹೋಗ್ತಾ ಇದೆ. ಈಗಾಗಲೇ 101ರಲ್ಲಿ 84 ಲೀಡ್ ಇದೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡ್ತೀನಿ, ಲೀಡ್ ನನಗೆ ಗೊತ್ತಿದೆ. ಒಂದಿಷ್ಟು ಆ ಕಡೆ ಈ ಕಡೆ ಆಗ್ಬೋದು. JDU ಅದು ನಿಯರ್ ಅಬೌಟ್ 80 ಇದೆ. LJP 29ರಲ್ಲಿ 22 ಇದೆ. ಇದರರ್ಥ ಜನ ಡಿಸಿಸಿವ್ ಮ್ಯಾಂಡೇಟನ್ನು ಕೊಟ್ಟರು ಸ್ಟ್ರೈಕ್ ರೇಟ್ ನೋಡಿದರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅದೊಂದು ಮುಳುಗುತ್ತಿರುವ ಹಡಗು. ರಾಹುಲ್ ಗಾಂಧಿ ಸ್ವತಃ ಮುಳುಗುವುದಷ್ಟೇ ಅಲ್ಲ, ನೀವು ಜನಕ್ಕೂ ಅನುಭವದ ಸಾಮಾನ್ಯ ಜನಕ್ಕೆ ವಿಶೇಷವಾಗಿ ಈ ನದಿಯಲ್ಲಿ ಸಮುದ್ರದಲ್ಲಿ ಈಜುಗಾರರಿಗೆ ಭಾಳ ಚೆನ್ನಾಗಿ ಅನುಭವ ಅದ. ಯಾರಾದರೂ ನದಿಯಲ್ಲಿ ಕೆರೆಯಲ್ಲಿ ಮುಳುಗ್ತಾ ಇದ್ರೆ ಎಕ್ಸ್ಪರ್ಟ್ಗಳು ಅವ್ರನ್ನ ಉಳಿಸ್ಲಿಕ್ಕೆ ಹೋಗ್ತಾರಲ್ಲ, ಅವರಿಗೆ ಆ ಸಂಪೂರ್ಣ ಅನುಭವ ಇರಬೇಕಿಲ್ಲ ಅಂತಂದರೆ ಅವ್ರನ್ನ ಗಟ್ಟಿ ಹಿಡ್ಕೊಂಡು ಅವ್ರನ್ನ ಮುಳುಗಿಸಿಬಿಡ್ತಾರೆ. ರಾಹುಲ್ ಗಾಂಧಿ ಇವತ್ತು ಮುಳುಗೋದರಲ್ಲಿ ಮತ್ತು ಮುಳುಗಿಸೋದರಲ್ಲಿ ಎಕ್ಸ್ಪರ್ಟ್ ಆಗ್ಯಾರ. ನಾವು ಸ್ವತಃ ಮುಳುಗೋದಂದ್ರೆ ಬೇರೆದವ್ರನ್ನ ಮುಳುಗಿಸ್ತಾರೆ. ಅವರು ಎಲ್ಲೆಲ್ಲಿ ಯಾರ ಜೋಡಿ ಅಲೈನ್ಸ್ ಮಾಡ್ಕೋತಾರೆ, ಆ ಎಲ್ಲ ಅಲೈನ್ಸ್ ಪಾರ್ಟಿಗಳಲ್ಲಿ ಮೇಜರ್ ಪಾರ್ಟಿ ಇದ್ದರೂ ಸಹಿತ ಅವರು ಫುಲ್ ಮುಳುಗಿ ಹೋಗ್ತಾರೆ. ಹಾಗಾಗಿ ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾರಲ್ಲ, ಹೈಡ್ರೋಜನ್ ಬಾಂಬು, ಅಟೋಮ್ ಬಾಂಬು, ಅವ್ರು ಮೋಸ್ಟ್ಲಿ ನನಗೆ ಅನ್ನಿಸ್ತದೆ ತಮ್ಮ ಅಲೈನ್ಸ್ಗಳಿಗೆ ಬಾಂಬ್ ಹಾಕ್ತಿದ್ದಾರೆ. ಅವರು ಈಸ್ ಬಾಂಬಿಂಗ್ ಈಸ್ ಓನ್ ಪಾರ್ಟಿ ಆ್ಯಂಡ್ ಅಲೈನ್ಸ್ ಪಾರ್ಟ್ನರ್ ಆಲ್ಸೋ. ಹಾಗಾಗಿ ಸೋಲಿನ ಶತಕದ ಸಂಭ್ರಮವನ್ನು ಆಚರಿಸುವಂಥ ರಾಹುಲ್ ಗಾಂಧಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ನಾವು. ವಿ ಶುಡ್ ಕಾಂಗ್ರ್ಯಾಚುಲೇಟ್ ಮಿಸ್ಟರ್ ರಾಹುಲ್ ಗಾಂಧಿ ಆಲ್ಸೋ. ಯಾಕಂದ್ರೆ ಸೋಲಿನ ಶತಕ. ಅದು ಬಿಜೆಪಿ ತಂತ್ರ ಎಲೆಕ್ಷನ್ ಚಿಲ್ಲರತನಕ್ಕೆ ಮತ್ತು ಒಂದು ರಾಜಕಾರಣ ಮಾಡಲಿಕ್ಕೆ ಇವ್ರನ್ನ ತಿರಸ್ಕಾರ ಮಾಡ್ತಾ ಇರೋದು ಜನ. ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ
ಇಲ್ಲಿನ ಕಾಂಗ್ರೆಸ್ ನಾಯಕರು ಜಾಸ್ತಿ ಹೇಳ್ಯಾರ ಅದನ್ನು, ಬೇರೆ ಕಡೆನೂ ಸ್ವಲ್ಪ ಹೇಳ್ಯಾರ. ಇಲ್ಲಿನ ಕಾಂಗ್ರೆಸ್ ನಾಯಕರು ಭಾಳ ಹೇಳ್ಯಾರ. ನಾನು ಆ ಲೆಕ್ಕಕ್ಕೆ ನೋಡಿದರೆ ಇವ್ರ ಯೋಗ್ಯತೆ ನೋಡಿದರೆ ಅದಕ್ಕೆ ನಾವು ಉತ್ತರ ಕೊಡೋದು ವರ್ತಲ್ಲ. ಬಾಂಬೆ ಬ್ಲಾಸ್ಟ್ ಆಗಿತ್ತಲ್ಲ, ಇದು ಕಂಪ್ಯಾರಿಸನ್ ಮಾಡಬಾರ್ದು ನಾವು, ನಮಗೂ ಅರ್ಥ ಆಗ್ತದೆ. ಮೋದಿಯವರ ಸ್ಪಷ್ಟ ಚಿಂತನೆ, ನಮ್ಮ ಸರ್ಕಾರದ ಸ್ಪಷ್ಟ ಚಿಂತನೆ, ನಮ್ಮ ಪಾರ್ಟಿಯ ಸ್ಪಷ್ಟ ಚಿಂತನೆ, ಒಬ್ಬ ವ್ಯಕ್ತಿನೂ ಈ ರೀತಿಯಾಗಿ ಸಾಯಬಾರದು, ಒಂದು ಸಣ್ಣ ಘಟನೆಯೂ ನಡಿಬಾರ್ದು. ದಿಸ್ ಈಸ್ ಅವರ್ ಕ್ಲಿಯರ್ ಕಾನ್ಸೆಪ್ಟ್. ಹೀಗಾಗಿ ನಾವು ಕಂಪೇರ್ ಎಂದೂ ಮಾಡೋಕ್ಕೆ ಹೋಗಿಲ್ಲ. ಆದರೆ ಇವರ ಒಂದು ಅಯೋಗ್ಯತೆಗೆ ಉತ್ತರ ಕೊಡಲಿಕ್ಕೆ ನಾವು ಕೆಲವು ಸರ್ತೆ ಕಂಪೇರಿಸನ್ ಮಾಡೋದು. ಮುಂಬೈ ಆದಾಗ ವರ್ಷಕ್ಕೆ ಕನಿಷ್ಠ 2-3 ಮೇಜರ್ ಇನ್ಸಿಡೆಂಟ್ ನಡೀತಿತ್ತು ಯು ಪಿ ಎ ಕಾಲದಲ್ಲಿ. ಮೇಜರ್ ಇನ್ಸಿಡೆಂಟ್ ಮುಂಬೈಯಲ್ಲಿರ್ಬೋದು, ಮುಂಬೈಯಲ್ಲೇ 3-4 ಘಟನೆಗಳು ಅವ್ರ ಕಾಲದಲ್ಲಿ ನಡೀತವೆ. ಅದಾದ ನಂತರ ಕಾಶ್ಮೀರದಲ್ಲಂತೂ ಹೇಳ್ತಿರೋದು. ಕಾಶ್ಮೀರದಲ್ಲಿ ಯಾಸಿನ್ ಮಲ್ಲಿಕಿಗೆ ಸೆಕೆಂಡ್ ಮಾಡ್ತಿದ್ದಲ್ಲ ಪ್ರಧಾನಮಂತ್ರಿ ಕಚೇರಿ ಒಳಗೆ, ಪರ್ಫೆಕ್ಟ್ ಸೆಕ್ಯೂರಿಟಿ ಒಳಗೆ ತೊಗೊಂಬಂದು Z+ ಸೆಕ್ಯೂರಿಟಿ ಇತ್ತು, ಗೊತ್ತಾ ನಿಮ್ಗೆ? ಯಾಸಿನ್ ಮಲ್ಲಿಕಿಗೆ ಅವನು ಕರ್ಕೊಂಬಂದು ಸೆಕೆಂಡ್ ಮಾಡಿ ಒಳಗೆ ಕರ್ಕೋತಿದ್ದಲ್ಲ. ಅವಾಗ ಯಾವ ಇಲೆಕ್ಷನ್ ಇತ್ತಂತ? ಮುಂಬೈದಾಗ ಯಾವ ಇಲೆಕ್ಷನ್ ಇತ್ತು? ಹೈದರಾಬಾದಾಗ ಯಾವ ಇಲೆಕ್ಷನ್ ಇತ್ತು? ಅಹಮದಾಬಾದಾಗ ಯಾವ ಇಲೆಕ್ಷನ್ ಇತ್ತು? ಪುಣೆದಾಗ ಯಾವ್ದು ಇಲೆಕ್ಷನ್ ಇತ್ತು? ಬೆಂಗಳೂರಾದಾಗ ಯಾವ ಇಲೆಕ್ಷನ್ ಇತ್ತು? ದಿಲ್ಲಿ ಸರೋಜಿನಿ ಮಾರ್ಕೆಟ್ನಾಗ ಆದಾಗ ಯಾವ ಇಲೆಕ್ಷನ್ ಇತ್ತು? ದಿಲ್ಲಿ ಬಾಟ್ಲಾ ಹೌಸ್ ಪ್ರಕರಣದಾಗ ಯಾವ ಇಲೆಕ್ಷನ್ ಇತ್ತು? ಈ ಸ್ವಲ್ಪ ಬುದ್ಧಿ ಇರ್ಬೇಕ್ರಿ. ಇದು ಏನಾಗ್ತದೆ ಅಂತಂದ್ರೆ, ನಾನು ಹಿಂದೆ ಪಾರ್ಲಿಮೆಂಟ್ನಾಗೂ ಹೇಳಿದ್ದೆ, ಆರ್ಟಿಕಲ್ 370 ಸಂದರ್ಭದಲ್ಲಿ. ಅದಕ್ಕಿಂತ ಮೊದಲು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಅವ್ರನ್ನ ಉಲ್ಲೇಖ ಮಾಡೇ ಹೇಳಿದ್ದೆ. ಕಾಂಗ್ರೆಸ್ ಭಾಷೆ ಮತ್ತು ಪಾಕಿಸ್ತಾನದ ಭಾಷೆ ಯಾವಾಗಲೂ ಒಂದಾಗಿರ್ತದೆ, ನೀವು ನೆನಪಿಟ್ಕೊರಿ. ನೀವು ಬೇಕಾದ್ರೆ ಕಂಪ್ಯಾರಿಸನ್ ಮಾಡಿ ನೋಡ್ರಿ. ಕಾಂಗ್ರೆಸ್ ಭಾಷೆ, ಪಾಕಿಸ್ತಾನದ ಭಾಷೆ ಯಾವತ್ತೂ ಒಂದಿರ್ತದೆ. ಕಾಂಗ್ರೆಸ್ಸಿದ ಥಿಂಕಿಂಗು ಪಾಕಿಸ್ತಾನದ ಥಿಂಕಿಂಗು ಒಂದೇ ಇರ್ತದೆ. ಪಾಕಿಸ್ತಾನಕ್ಕೆ ಏನು ಹೇಳಬೇಕು? ಇಲ್ಲ, ಇದು ನಮ್ಮ ಮಾಡೋದವ್ರೆ, ಇದು ನಮ್ಮದಲ್ಲ, ಅಲ್ಲಿನ ಒಂದು ಇವರ ಯಾರೋ ಮಾಡಿದ್ದಾರೆ, ನಾವು ಭಯೋತ್ಪಾದನೆಗೆ ಇಂದ ಒಂದು ತೊಂದರೆಗೆ ಒಳಗಾದಂಥ ರಾಷ್ಟ್ರ ಅಂತ ಅವರು ಸಿದ್ಧ ಮಾಡಲಿಕ್ಕೆ ಹೊಂಟಾರೆ. ದ ಫ್ಯಾಕ್ಚುಯಲ್ ಪೊಸಿಷನ್ ಈಸ್ ನಾಟ್ ಕರೆಕ್ಟ್. ಪಾಕಿಸ್ತಾನದ ಥಿಂಕಿಂಗ್ ಇದು, ಫ್ಯಾಕ್ಚುಯಲ್ ಪೊಸಿಷನ್ ಇದು. ಅನೇಕ ಸರ್ತೆ ಇದು ಸಿದ್ಧಗೊಂಡದ ಪಾಕಿಸ್ತಾನ ಪ್ರೇರಿತ ಉಗ್ರವಾದದ ದಾಳಿ ನಡೀತದಂತೆ. ಈಗ ಇನ್ವೆಸ್ಟಿಗೇಷನ್ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ನಿಮ್ಮ ಎಲ್ಲ ಚಾನಲ್ಗಳಲ್ಲಿ, ಪತ್ರಿಕೆಯಲ್ಲಿ ಸ್ಪೆಷಲ್ ಸ್ಟೋರಿ ಮಾಡಿ ನಡೆಸಿದ್ದೀರಿ ನೀವು. ನಿಮ್ಮ ಸ್ಟೋರಿಯಿಂದನೇ ಹೇಳ್ತಾ ಇರೋದು, ನಾವು ಹೊರಗಿಂದ ಯಾವುದೂ ಹೇಳ್ತಾ ಇಲ್ಲ. ಯಾಕಂದರೆ ಉಳಿದದ್ದು ಅದು ನನ್ನ ಡೊಮೈನ್ ಅಲ್ಲ ಅಂತ ಹೇಳೋದಿಲ್ಲ. ಕೆಲವು ವಿಷಯಗಳು ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ನಾವೆಲ್ಲದ್ರ ಬಗ್ಗೆ ಮಾತನಾಡಲಿಕ್ಕೆ ಸರ್ಕಾರದಲ್ಲಿ ಅದರದ ಡಿಪಾರ್ಟ್ಮೆಂಟ್ ಇದೆ, ಮಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾಗಿ ನಾನು ನಿಮ್ಮ ಚಾನಲ್ದಲ್ಲೇ ಬಂದಿರುವಂಥದ್ದು, ಯಾವತ್ತು ಪೋಸ್ಟರ್ ಅಲ್ಲಿ ಅಂಟಿಸಿದರೋ ಅವತ್ತಿನಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಥಳೀಯವಾಗಿ ಸ್ಫೋಟಕವನ್ನು ತಯಾರು ಮಾಡಿ ಒಂದು ಸಾವಿರಾರು ಜನನ ಕೊಲ್ಲುವಂಥ ಷಡ್ಯಂತ್ರ ಇತ್ತು. ಸೊ ಅದನ್ನು ನಮ್ಮ ಇವರೆಲ್ಲ ತಡೆದಿದ್ದಾರೆ ಅನ್ನುವಂಥದ್ದು ನೀವು ಬಿತ್ತರಿಸಿ. ಸರ್, ಈಗ ನಿಮ್ಮ ಹೇಳಿಕೆ ಪಾಕಿಸ್ತಾನ ಉಗ್ರಗಳ ಜೊತೆ ಕಾಂಗ್ರೆಸ್ ನಾಯಕ ಕೈ ಜೋಡಿಸಿದ್ದಾರೆ. ಒಂದು ನಿಮಿಷ, ನಾನು ಕಂಪ್ಲೀಟ್ ಮಾಡ್ತೀನಿ ಸ್ಟೇಟ್ಮೆಂಟ್, ಆಮೇಲೆ ನೀವು ಕ್ಯಾನ್ ಆಸ್ಕ್ ದಿ ಕ್ವಶನ್. ಹಾಗಾಗಿ ಇಷ್ಟೆಲ್ಲ ದೇಶದಾಗ ತನಿಖೆ ನಡೆದ. ನಾನು ಉಳಿದದ್ದು ಯಾವುದ್ರ ಬಗ್ಗೆ ನಾನು ಈಗ ಮಾತನಾಡ್ತಾ ಇಲ್ಲ. ಅದು ತನಿಖೆ ಏನು, ಆ ತನಿಖೆಯಲ್ಲಿ ಪ್ರಗತಿ ಏನಾಗಿದೆ. ಬಟ್ ನನ್ನ ಒಂದು ಸ್ಪಷ್ಟ ಅದ ಅಂತಂದ್ರೆ, ನೀವು ಅಲ್ಲಿಂದ ಇಲ್ಲಿಗೆ ನೋಡಿದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರ ನಡೆದಿತ್ತು. ಆ ಷಡ್ಯಂತ್ರವನ್ನು ಇದರಲ್ಲಿ ನಮ್ಮ ಏಜೆನ್ಸಿಗಳು, ಅದು ಬೇರೆ ಬೇರೆ ಏಜೆನ್ಸಿ, ಪೊಲೀಸು, ಪ್ಯಾರಾಮಿಲಿಟರಿ ಫೋರ್ಸು, ಖುಫಿಯಾ ಏಜೆನ್ಸೀಸು, ಇವೆಲ್ಲ ಮಾಡಿದ್ದು ನಮಗೆ ಗೊತ್ತಿದೆ, ಪಬ್ಲಿಕ್ ಡೊಮೈನ್ದಲ್ಲಿದೆ. ನೀವೇ ಹೇಳಿದ್ದೀರಿ. ಮತ್ತೆ ವೋಟ್ ಚೋರಿ ಬಗ್ಗೆ ಮತ್ತೆ ಮಾತಾಡೋದು. ಒಂದು ನಿಮಿಷ. ಹಾಗಾಗಿ ಇದನ್ನು
ಯಾವುದೇ ಒಂದು ಚುನಾವಣೆಯಲ್ಲಿ ನೀವು ಸೋಲ್ತೀರಿ ಅನ್ನೋ ಕಾರಣಕ್ಕೆ ಇದನ್ನು ನೆರೇಟಿವ್ ಮಾಡೋದ್ರಿಂದ ಪಾಕಿಸ್ತಾನ ಹೇಳ್ತದೆ, ನೋಡ್ರಿ ಕಾಂಗ್ರೆಸ್ ಪಾರ್ಟಿ ದೇಶದ ವಿರೋಧ ಪಕ್ಷ 60 ವರ್ಷ ಆಡಳಿತ ಮಾಡಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಇದು ಪಾಕಿಸ್ತಾನದಲ್ಲ ಅಂಥೇಳಿ. ಇಂಟರ್ನ್ಯಾಷನಲ್ ಒಂದು ವ್ಯವಸ್ಥೆ ಒಳಗೆ ವರ್ಲ್ಡ್ ಫೋರಮ್ದಾಗ ಈಗ ಇಂಟರ್ನ್ಯಾಷನಲ್ ಫೋರಮ್ದಲ್ಲಿ ಏನು ಹೇಳಬೇಕು ಸರ್ಕಾರ ತೀರ್ಮಾನ ಮಾಡ್ತಾರೆ. ಬಟ್ ಹಿಂದಿನ ಘಟನೆ ಈಗಿನ ಘಟನೆ ಎಲ್ಲವನ್ನು ಸೇರಿ ನಾ ಹೇಳ್ತಾ ಇರೋದು, ಪಾಕಿಸ್ತಾನದ ಪರವಾಗಿ ಇವರು ಹೇಳಿಕೆ ಕೊಡುತ್ತಾರೆ. ಇದರ ಅರ್ಥ ಯಾಕಂದ್ರೆ ಪಾಕಿಸ್ತಾನದವರು ಮಾಡ್ಯಾರ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಅವರು ಪಾಕಿಸ್ತಾನ ಐಸೋಲೇಟ್ ಮಾಡಬೇಕು ಅಂತ ಭಾರತ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ನೀವು ಇದು ಬಿ ಜೆ ಪಿ ಬೇಕಂತಲೇ ಚುನಾವಣೆ ಹಿಂದಿನ ದಿವಸ ಮಾಡ್ತೀವಿ ಅಂತ ಹೇಳಿದರೆ ನೀವೇನು ಸಂದೇಶ ಕೊಟ್ರಿ? ಪಾಕಿಸ್ತಾನದ ಭಾಷೆಯನ್ನು ನಿಮ್ಮ ಪ್ರಶ್ನೆಗೆ ಉತ್ತರ, ಪಾಕಿಸ್ತಾನದ ಭಾಷೆಯನ್ನು ಕಾಂಗ್ರೆಸ್ ಪಾರ್ಟಿ ಮಾತನಾಡಿ. बिहार में अलीनगर विधानसभा सीट से बीजेपी उम्मीदवार मैथिली ठाकुर ने कहा कि लोगों ने जो मुझ पर विश्वास जताया है उसको लेकर मैं आगे बढ़ रही हूं। ये जीत मेरी नहीं है, उन सभी लोगों की जीत है जिन्होंने मुझ पर विश्वास किया है। बहुत खुश हूं कि लोगों का विश्वास जो उन्होंने मुझ पर जताया और इसको लेकर के मैं आगे बढ़ रही हूं, तो ये जीत मेरी नहीं है, उन सभी लोगों की जीत है जिन्होंने मुझ पर विश्वास किया। खास करके युवाओं मतदाता जो थे वहाँ पे काफी बढ़ चढ़ कर हिस्सा ली, खास करके लड़कियां, तो क्या संदेश देना चाहेंगे? ये बिल्कुल एक समाज में एक ऐसा चेंज जो माननीय मुख्यमंत्री जी बिहार में जो लेकर के आए, लड़कियों को सेफ महसूस कराना और लड़कियों को जो रिप्रेजेंटेशन मिलना चाहिए उस चीज को लेकर के, मतलब महिलाओं के लिए जो उन्होंने काम किया है इसने मेरी जर्नी को आसान बनाया। और जितना नरेंद्र मोदी जी को लोग प्यार करते हैं, ये पूरी जर्नी में मुझे बहुत राहत मिली क्योंकि लोगों का विश्वास उन लोगों के साथ है, हमारे एनडीए सरकार के साथ है। तो क्या कहेंगे अंत में? अंत में यही कहना चाहूंगी कि ऐसे ही आशीर्वाद बना रहे, और ये तो मेरी लड़ाई तो अब शुरू होगी, अब तो मेरा काम शुरू होगा कि अगले 5 साल में लोगों की कैसे सेवा करूं और अपने आप को साबित करूं। तो क्या अब सीतानगर बनेगा? सीतानगर तो बनेगा, और सीतानगर बनने के साथ साथ आदर्श के रूप में अलीनगर को बहुत ही ऊपर तक लेकर। जम्मू कश्मीर में नगरोटा विधानसभा उपचुनाव में बीजेपी की देवयानी राणा विजयी हुई। इसी को लेकर नेता सुनील शर्मा ने कहा कि बीजेपी नगरोटा की जनता का, कार्यकर्ताओं का आभार व्यक्त करती है। ये जीत बीजेपी की ही नहीं बल्कि पूरे नगरोटा की जनता की जीत है। नहीं, भारतीय जनता पार्टी नगरोटा की जनता का आभार व्यक्त करती है। भारतीय जनता पार्टी के कार्यकर्ताओं का जो मूल रूप से ग्राउंड पे लगे थे उनका आभार व्यक्त करती है। भारतीय जनता पार्टी स्वर्गीय देवेंद्र सिंह राणा के योगदान का आभार व्यक्त करती है आज के दिन, जिन्होंने नगरोटा में एक उमंग जगाई थी, एक आशा की किरण जगाई थी। आज वो सारी चीजें इकट्ठे होकर भारतीय जनता पार्टी की जीत जो हमारे सामने आई है वो मुझे लगता है कि हम केवल भारतीय जनता पार्टी के लोगों की नहीं, समस्त नगरोटा की जनता की ये जीत है। हाँ, मैं जरूर एक बात कहना चाहूंगा, इस जीत के लिए जो नगरोटा के लोगों ने सुश्री देवयानी राणा पे विश्वास जताया है, जो स्वप्न स्वर्गीय देवेंद्र सिंह राणा जी ने नगरोटा के लिए देखे हैं, उन स्वप्नों को साकार करने के लिए और स्वर्गीय देवेंद्र सिंह राणा जी के पुत्री पर विश्वास जताने के लिए नगरोटा के लोगों को हम विश्वास दिलाना चाहते हैं कि समस्त भारतीय जनता पार्टी सुश्री देवयानी राणा के पीछे खड़ी है। नरेंद्र मोदी जी सुश्री देवयानी राणा के पीछे खड़े हैं। चिल्ड्रंस डे पर बच्चों में बढ़ती मौसमी बीमारियों को लेकर बीकानेर सीएमएचओ डॉक्टर पुखराज साध से हमारे संवाददाता युकेश कुमार ने बातचीत की है। इस बातचीत में डॉक्टर ने कहा कि मौसम परिवर्तन के चलते बच्चों की रोग प्रतिरोधक क्षमता तेजी से प्रभावित होती है, जिससे वे संक्रमण की चपेट में जल्दी आते हैं। उन्होंने अभिभावकों को सावधानी बरतने की सलाह देते हुए कहा कि बच्चों को मौसम के अनुरूप कपड़े पहनाएं, साफ सफाई का ध्यान रखें और पौष्टिक आहार दें। नमस्कार, मैं हूं योगेश कुमार, पल्स 24 न्यूज संभागढ़ बीकानेर आपका हार्दिक स्वागत करता हूं। आज 14 नवंबर 2025 को चिल्ड्रंस डे है। इसी मौके पर हम बैठे हैं बीकानेर सीएमएचओ डॉक्टर पुखराज साध जी के पास में। पुखराज साध जी हमें बताएंगे कि बच्चों को लेकर के जो मौसमी बीमारियां हैं, निमोनिया, डेंगू को लेकर के किस तरह का जो वर्क है शहर सीएमएचओ द्वारा किया जा रहा है। जी सर, स्वागत है आपका पल्स 24 न्यूज में। जी सर। नमस्कार, सबको प्रणाम। मेरा मैं आपको यही निवेदन करना चाहूँगा कि अभी मौसम में शीतकालीन का आगाज हो गया है, तो
रात के टाइम में ठंड रहती है, दिन में गर्मी रहती है, तो जो दिन और रात के टेम्परेचर में ज़्यादा डिफरेंस होने की वजह से ये सीजनल बीमारी या जो निमोनिया, जुकाम ये ज़्यादा होने की संभावना है। तो इसमें थोड़ा सा प्रोटेक्शन रखें और बच्चों को, स्पेशल बच्चों का ध्यान रखें कि वो इस गर्म कपड़े या कोई गर्म चीज़ है वो इनका यूज करें और ताकि इनसे बचाव हो सके। और साथ में जो गवर्नमेंट की गाइडलाइन है और डॉक्टर को दिखा कर ही ट्रीटमेंट ले और कोई बिना फालतू कोई भी किसी कहने से कफ सिरप और यूज नहीं करें, डॉक्टर के प्रेस्क्रिप्शन के बाद ही यूज करें। और इसके अलावा घर में जो अपने देसी तरीके से जैसे भी अपन क्या है गर्म चीज़ यूज़ कर सकते हैं, भाप ले सकते हैं या किसी को कुछ वो अपन कर सकते हैं, वो चीज़ अपने को करनी है। अननेसेसरी कोई भी मेडिसिन किसी बच्चे को नहीं देनी। जी जी सर, अभी डेंगू के अक्रेंस की बात करूं तो क्या स्टेटस है? डेंगू का अक्रेंस ये है कि डेंगू इस सीजन में डेंगू हर साल बढ़ता है। पिछले कंपेरिजन देखे जाए तो उससे 50% से कम है केस, और काफ़ी हमारी टीम काम कर रही है और बहुत अच्छा काम कर रही है। अभी भी फील्ड हमारे डिप्टी सीएमएचओ लोकेश जी गुप्ता और हमारे जो IDSP की टीम है पूरी और इंटर्न के साथ मिलकर पूरी फील्ड में काम कर रही है, घर घर मॉनिटरिंग कर रही है, सर्वे कर रही है और केस का टेस्ट कर रही है और पूरी प्लानिंग के साथ ट्रीटमेंट कर रही है और काफ़ी कंट्रोल कर रखा है। सीरियस केस नहीं है, मोर्टेलिटी 0 है और ये हमारे लिए अच्छी उपलब्धि है कि हम इस चीज़ को कंट्रोल काफ़ी हद तक कंट्रोल कर पाए। और ऐसी टीम हर वर्क करती रही तो ये इस बार का सीजन हमारा अच्छा निकलेगा और आगे भविष्य में भी और अच्छी मेहनत करेंगे। जी, निमोनिया को लेकर क्या कहेंगे सर? निमोनिया के लिए यही कहेंगे कि थोड़ा मौसम के हिसाब से ये सीजन रहता है, तो अपने को घर में सबको काउंसलिंग करनी है, घर वालों को काउंसलिंग करनी है, टीम को कहेंगे काउंसलिंग करें, सर्दी जो ठंड का सीजन हो रहा है उसका बचाव करें और प्रॉपर गर्म कपड़े और जो है रात के टाइम या सुबह टाइम बच्चों को यूज़ करें। जी सर। जी, अगर जैसे आज अभी निमोनिया, डेंगू, इनके अलावा मैं बात करूँ तो जो चीज़ें आपके अंडर में आती हैं, जिस तरह फूड है, तो उसको लेकर के फूड सेफ्टी या मार्केट में जो मिठाई की दुकानें हैं, नकली माल मिलना, ये सब को लेकर के CMHO की तरफ से क्या विशेष किया जा रहा है? विशेष किया जा रहा है, हमारी टीम लगातार काम कर रही है। कल भी हमने नकली घी के ऊपर कार्रवाई की है 2-3 जगहों पे और इसके अलावा मावे के खिलाफ भी कार्रवाई की है। आज भी टीम कार्रवाई कर रही है और लगातार उसको कार्रवाई करके न्यूज़ में भी दिया जा रहा है, लोगों को जागरूक भी किया जा रहा है। मैं लोगों से यही कहूँगा कि FSSAI से मान्यता प्राप्त या कोई जो भी लाइसेंस है उससे ही आप माल खरीदें और एक्सपायरी चीज़ नोट करें और कोई भी गड़बड़ चीज़ लगती है तो कंप्लेन करें और कम रेट या सस्ते के चक्कर में ना कर आप देसी चीज़ का गलत यूज नहीं कर लें, क्योंकि देसी के नाम पर नकली खूब दिया जा रहा है। आप रेट के बहाने करके लोगों आपको छलावा कर रहे हैं, उससे आप बचिए। और कोई भी आपको लगता है कहीं पे गलत हो रहा है तो हमें कॉल करिए 181 पे और हमारा मोबाइल नंबर पे हमारी टीम के साथ, और हमारी फूड की टीम पूरी काम कर रही है। जी, अच्छा एक सर, मिठाई की दुकानों में जिस तरह एक नियम है कि मैन्युफैक्चरिंग डेट और एक्सपायरी डेट दोनों आपको कांच के ऊपर एक लिख करके लगानी पड़ेगी, उस तरह के नियम की पालना नहीं हो रही है। वो हम अभी क्या है कि इस पर पाबंद करेंगे, अब फूड ऑफिसर को बोलेंगे कि आप पाबंद करें, जहाँ भी ये चीज मिल रही है तो हम उसको पाबंद करेंगे। जी सर। अच्छा, अंत में सर, आज जैसे चिल्ड्रंस डे है 14 नवंबर 2025, बच्चों के लिए क्या विशेष कहना चाहेंगे इन चीजों के अलावा? सर, बच्चों को मैं यही कहना चाहूँगा, अच्छी से पढ़ाई करें और देश के लिए, परिवार के लिए, बच्चों को अपने माँ बाप के साथ मिलकर काम करें और मोबाइल का कम से कम यूज़ करें। मोबाइल को टेक्निक के रूप में यूज़ करें, ना कि मोबाइल को फालतू चीज़ देखने में, कोई चीज़ों में मत यूज़ करें। टीवी कम से कम देखें, स्पोर्ट में ध्यान दें, खेल कूद में ध्यान दें, पढ़ाई में ध्यान दें और देश के लिए जितना उसके देश और संस्कार के बारे में जागृति होता है। जी सर, धन्यवाद। तो ये थे बीकानेर CMHO डॉक्टर पुखराज साध, जिन्होंने मौसमी बीमारियों के साथ साथ बच्चों को स्क्रीन से दूर रहने की भी सलाह दी। मैं योगेश कुमार, पल्स 24 न्यूज, संभागढ़, बीकानेर। धन्यवाद। हुबली शहर धूल की समस्या से जूझ रहा है, जिससे लोगों को स्वास्थ्य से संबंधी परेशानियों का सामना करना पड़ रहा है, लेकिन समस्या के समाधान न होने के चलते अस्थमा मरीजों का आए दिन दिक्कत हो रही है। देखिए पूरी रिपोर्ट। व्यावसायिक शहर हुबली में हर तरफ धूल और लोग न सिर्फ इस धूल से तंग आ चुके हैं बल्कि अस्थमा जैसी बीमारियों से भी जूझ रहे हैं। लेकिन आपको बता दें कि हृदय स्थल चन्नम्मा सर्कल के आसपास एक फ्लाईओवर बनाया जा रहा है। इससे पूरा हुबली धूल में डूब गया है। धूल की यह समस्या लगातार खबरों में रही है, लेकिन अब तक इसे धूल मुक्त नहीं बनाया जा सका है। चन्नम्मा सर्कल, ओल्ड कोर्ट सर्कल, कॉरपोरेशन रोड धूल से ढके हुए हैं।
अब नगर निगम की महापौर ज्योति पाटिल ने इसे 10 दिनों में धूल मुक्त बनाने का वादा किया है। अब देखना यह होगा कि मेयर 10 दिनों में जनता से किए वादे को पूरा कर पाएगी और हुबली को धूल मुक्त बना पाएगी, क्योंकि अब ये दावे किए जा रहे हैं कि हुबली के लोगों को अब धूल की वजह से परेशानियों का सामना करना पड़ेगा। लेकिन इन दावों में कितनी सच्चाई है ये तो 10 दिन के बाद ही पता चल पाएगा। ಅಂತಂದ್ರೆ ಈಗ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆದಾಗ ಅದು ಸ್ವಲ್ಪ ಧೂಳಾಗೋದಾಗ್ಲಿ ಅಥವಾ ತೊಂದರೆಗಳಾಗೋದಾಗ್ಲಿ ಆಗೋದು ಸಾಮಾನ್ಯ. ಆದರೆ ಆ ರೀತಿ ನಾವು ಅದನ್ನು ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ನಾವು ಅದನ್ನು ನಿರ್ಲಕ್ಷಿಸೋಕ್ಕೂ ಆಗಂಗಿಲ್ಲ. ಹಾಗಾಗಿ ನಾವೀಗ ಏನು ನಮ್ಮ ಮಹಾನಗರ ಪಾಲಿಕೆಯಿಂದ ಸ್ಪ್ರೇಗಳನ್ನು ಮಾಡೋದಾಗಲಿ ಅಥವಾ ನೀರಿನ ಸ್ಪ್ರಿಂಕ್ಲರ್ಗಳನ್ನು ನಾವು ಗಾಡಿಗಳನ್ನು ಅಳವಡಿಸೋದಾಗಲಿ ಅದನ್ನು ಮಾಡ್ತಾಯಿದ್ದೇವೆ. ಆದರೆ ಎಲ್ಲರದು ಒಂದು ವಾಪಸ್ ನಮ್ಗೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನೀರು ಹೊಡೆದ್ಮೇಲೆ ಒಂದು ತಾಸಿಗೆ ಅದು ಆರಿಬಿಡ್ತೈತಿ ಮತ್ತು ಯಥಾಸ್ಥಿತಿ ಆಗ್ತೈತಿ, ಸಿಕ್ಕಾಪಟ್ಟೆ ಧೂಳು ಬರ್ತೈತಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವೀಗ ನಮ್ಮ ಏನು ನ್ಯಾಷನಲ್ ಹೈವೇದವರು ಈ ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಫ್ಲೈಓವರ್ ಕೆಲಸಗಳನ್ನು. ಅವರಿಗೆ ನಾವು ಕೇಳಿದ್ವಿ ಎಷ್ಟು ದಿನದಲ್ಲಿ ಕೆಲಸ ಅದು, ಯಾಕಂದರೆ ಇನ್ನೊಂದು ಏನು ಗರ್ಡಲ್ಸ್ಗಳನ್ನು ಹಾಕಬೇಕಾಗಿದೆ. ಹಾಗಾಗಿ ಗರ್ಡಲ್ಸ್ಗಳನ್ನು ಹಾಕಬೇಕಾದ್ರೆ ಹೆವಿ ವೆಹಿಕಲ್ಸ್ ಬರ್ತಿದ್ದಾವೆ. ಹಾಗಾಗಿ ನಮಗೆ ಇಲ್ಲೇ ನಾವು ಕೆಲಸಗಳನ್ನ ಮಾಡಲಿಕ್ಕೂ ಅನುಕೂಲ ಇಲ್ಲ. ಮೊನ್ನೆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ ಹಾಗೆ ನಾವೀಗ ಅದನ್ನು ಗರ್ಡಲ್ಸನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣನೇ ಹೈವೇದವರು ಅವರು ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ನಮ್ಮ ಚೆನ್ನಮ್ಮ ಸರ್ಕಲು, ಹೊಸೂರು ಸರ್ಕಲು, ಈ ಸೈಡ್ ಬಿಜಾಪುರ ರೋಡು ಅಲ್ಲಿ ಭಾಳ ಧೂಳು ಆಗ್ತಾಯಿದೆ ಮತ್ತು ತಗ್ಗುಗುಂಡಿಗಳು ಭಾಳ ಬಿದ್ದಿದ್ದಾವೆ ಅಂಥೇಳಿ ಅಲ್ಲಿ ಒಂದು ರೋಡ್ಗಳನ್ನು, ಅಸ್ಫಾಲ್ಟ್ ರೋಡ್ಗಳನ್ನು ಟೆಂಪ್ರವರಿ ಆಗಿ ಮಾಡುವಂಥ ಕೆಲಸವನ್ನು ನಾನು ಮೊನ್ನೆ ಆಯುಕ್ತರಿಗೆ ಸೂಚಿಸಿದ್ದೇನೆ. ಅದನ್ನು ಎಸ್ಟಿಮೇಷನ್ ಮಾಡಿ ಅದನ್ನು ನೀವು ಕೊಡಿ. ನಮ್ಮ ಸಾಮಾನ್ಯದಿಂದ ಅದನ್ನು ಒಂದು 2 ರೋಡ್ಗಳನ್ನು ಈ ಕಡೆದ್ದು ನಮ್ಮ ಚೆನ್ನಮ್ಮ ಹೊಸೂರು ಸರ್ಕಲ್ದಿಂದ ಹಿಡ್ಕೊಂಡು ಅಪ್ ಟು ಚೆನ್ನಮ್ಮ ಸರ್ಕಲ್ಲು ಅಥವಾ ನಮ್ಮದು ಮುಂದೆ ರೈಲ್ವೆ ಸ್ಟೇಷನ್ನು ಮತ್ತು ಈ ಸೈಡ್ ಬಿಜಾಪುರ ರೋಡು ಅಲ್ಲಿ ಒಂದು ಗರ್ಡಲ್ಸನ್ನು ಹಾಕಿದ ಮೇಲೆ ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ಮಾಡ್ತೀವಿ. ಯಾಕಂದರೆ ಅವರು ನಮ್ಮ ನ್ಯಾಷನಲ್ ಹೈವೇದವರು ಮಾಡಿಕೊಡ್ಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ಮತ್ತು ಅವರು ಅದನ್ನು ನೀರು ಭಾಳ ಫ್ಲೋ ಆಗ್ತಾಯಿದೆ ಅಂತ ಹೇಳಿದರು. ಹಂಗಾಗಿ ಅವರು ಡ್ರೈನನ್ನು ಕಟ್ಟಿ ವಾಪಸ್ ಸಿ ರೋಡ್ ಮಾಡಬೇಕಂತ ಹೇಳಿ ಅವರು ಷರತ್ತಲ್ಲಿದೆ. ಅದಕ್ಕೆ ಅಲ್ಲಿವರೆಗೂ ಕಾಯೋದು ಭಾಳ ಕಷ್ಟ. ಇನ್ನೂ ಸರಿಸುಮಾರು ಒಂದು 6 ರಿಂದ 8 ತಿಂಗಳಾದರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರು. ಇದು ಒಂದು 2 ತಿಂಗಳ ಹಿಂದೆನೇ ಕೊಟ್ಟಂಥ ನಮಗೆ ಮಾಹಿತಿ. ಆದರೆ ಮತ್ತೆ 2 ತಿಂಗಳ ಮುಂದೆ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ಈ ಸಾರಿ ಅಲ್ಲಿ ರೋಡ್ಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸೊ ಈಗ ರೀಸೆಂಟಾಗಿ ನಾನು ಮೊನ್ನೆ ನಮ್ಮ ಆಯುಕ್ತರಿಗೆ ತಿಳಿಸಿದ ಹಾಗೆ ರೋಡ್ಗಳನ್ನ ತೆಗೆದುಕೊಳ್ಳೋಣ ಅಂತೇಳಿ ವಿಚಾರ ಮಾಡಿದ್ದೀವಿ. ಅಂದರೆ 8 ದಿನ 1 ತಿಂಗಳು ಅಂತ ಹೇಳಿದ್ರೆ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ದವರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಮೇಡಮ್. ಸೊ ಅದಕ್ಕೂ ಉತ್ತರ ಇಲ್ಲ. ಏನಂತ ನೋಟಿಸ್ ಕೊಟ್ಟಿದ್ದಾರೆ? 2-3 ತಿಂಗಳಲ್ಲಿ ನೀವು ಕ್ಲೀನ್ ಸಿಟಿ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಅಂತ. NGT. ಹೌದು ಕರೆಕ್ಟ್. ನಾವು ಇಲ್ಲ ಆ್ಯಕ್ಚುಲಿ ನಾವು ಸಹ ಅಫಿಡೇವಿಟನ್ನು ಕೊಟ್ಟಿದ್ವಿ ನಮ್ಮ ಮಹಾನಗರ ಪಾಲಿಕೆಯಿಂದ. NGT ಅವ್ರು ಬಂದಾಗ ನಾವು 2 ತಿಂಗಳಲ್ಲಿ ಧೂಳು ಮುಕ್ತ ಮಾಡ್ತೀವಿ ಮತ್ತು ಸ್ವಲ್ಪ ಹಸಿರುಕರಣ ಮಾಡ್ತೀವಿ ಅಂತಂಥೇಳಿ ಅಫಿಡೇವಿಟನ್ನು ಕೊಟ್ಟಿದ್ವಿ. ಆದರೆ ಏನಾಯಿತು, ನಮ್ಮ ಈ ನ್ಯಾಷನಲ್ ಹೈವೇದ ಏನಾಗ್ತೈತಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದಾಗ ಅವ್ರದ್ದೇ ಒಂದು ಕೆಲಸಗಳು ಮಾಡುವಂಥ ನಿಟ್ಟಿನಲ್ಲಿ ಇರ್ತಾರೆ. ಬಟ್ ನಾವು ನಮ್ಮ ಸಂಸದರಿಗೂ ಕರೆದು ಅದನ್ನು ಅವ್ರ ಜೊತೆ ನಾವು ಚರ್ಚೆ ಮಾಡಿದ್ವಿ. ಯಾಕಂದರೆ ಆ ಡಿಪಾರ್ಟ್ಮೆಂಟ್ನವರು ನಮ್ಮ ಮಹಾನಗರ ಪಾಲಿಕೆಯ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವ್ರು ಮಾಡುವುದನ್ನಾಗ ನಾವು ನಮ್ಮ ಸಾರ್ವಜನಿಕರಾಗಲಿ ಮಹಾನಗರ ಪಾಲಿಕೆದವರಾಗಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಅದನ್ನ ಏನಾದ್ರು ಒಂದು ಅಂತ್ಯವನ್ನು ಹಾಡೋಣ ಅಂತಂತ ಹೇಳಿ, ಯಾಕಂದರೆ ಗರ್ಡಲ್ಸನ್ನು ಹಾಕುವವರೆಗೂ ನಮ್ಗೆ ಸ್ವಲ್ಪ ತೊಂದರೆ ಇದೆ. ಗರ್ಡಲ್ಸ್ ಒಂದು ಸಾರಿ ನಮ್ದು ಇಲ್ಲಿ ಫಿಕ್ಸ್ ಆದಮೇಲೆ, ಈಗ ಸದ್ಯ ಇಲ್ಲಿ ಬಂದಾವ ಈಗ ಚೆನ್ನಮ್ಮ ಸರ್ಕಲಿಗೆ, ಅಲ್ಲಿಂದ ನಮ್ಮದು ರೈಲ್ವೆ ಸ್ಟೇಷನಿಗೆ ಹಾಕ್ತಾರೆ. ಅದು ಗರ್ಡಲ್ಸನ್ನು ಫಿಕ್ಸ್ ಆದ ತಕ್ಷಣ ನಾವು ಇಮಿಡಿಯೇಟ್ ಕೆಳಗನ್ನು ಟಾರ್ ರೋಡ್ ಮಾಡಬೇಕು. ಅದು ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀವಿ ನಾವು. ಇಲ್ಲ ಅಂದರೆ ಏನಾಗ್ತಾ ಇದೆ, ನಾವು ಅರ್ಧ ಮಾಡಿಬಿಟ್ರೆ ಅದು ಯಾವುದಕ್ಕೂ ಒಂದು ಅಂತ್ಯ ಆಗೋದಿಲ್ಲ. ಯಾಕಂದ್ರೆ ನಾವು ಈಗ ಅಲ್ಲಿ ನಮ್ಮ ಹೊಸೂರು ಸರ್ಕಲ್ದಿಂದ ಇಲ್ಲಿ ನಾವು ಚೆನ್ನಮ್ಮ ಸರ್ಕಲ್ವರೆಗೂ ಮಾಡ್ಬೇಕು ಅಂದ್ಕೊಂಡು, ಬಟ್ ಅದನ್ನೇ ಕಂಟಿನ್ಯೂಷನ್ ಮಾಡಬೇಕಂತ ಇಟ್ಕೊಂಡಿದ್ದೀವಿ ನಾವು. ಹಂಗಾಗಿ ಅದನ್ನ ಎಸ್ಟಿಮೇಷನ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಅಂದರೆ ಸಾಕಷ್ಟು ನಾವು ನೀರು ಹೊಡೆದ್ವಿ, 3 ಬಿಟ್ಟು 4 ಸಾರಿ ನೀರು ಹೊಡೆದ್ರು ಅದೇನು ಉಪಯೋಗ ಆಗ್ತಾಯಿಲ್ಲ. ಮತ್ತು ಮೊನ್ನೆ ನಾವು ಧೂಳು ಮುಕ್ತ ನಗರದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಬಂದಿಲ್ಲ. ಹಾಗಾಗಿ ಅದು ನಮಗೂ ಬೇಜಾರಾಗಿದೆ ಬಂದಿಲ್ಲ ಅಂತೇಳಿ. ಹಂಗಾಗಿ ಈಗ ನಾವು ಆದಷ್ಟು ಏನಾರು ಅದಕ್ಕೆ ಒಂದು ಅಂತ್ಯವನ್ನು ಹಾಡೋಣ. ಆಯ್ತು, ನೋಡೋಣ. ಈ ಒಂದು 15-20 ದಿನದಲ್ಲಿ ಅದರದ್ದು ಏನಾದ್ರು ಒಂದು ಎಸ್ಟಿಮೇಷನ್ ಬಂದ ಮೇಲೆ ಕೆಲಸವನ್ನು ಸ್ಟಾರ್ಟ್ ಮಾಡೋ ಕೆಲಸವನ್ನು
ಹುಬ್ಬಳ್ಳಿ ನಗರದಲ್ಲಿ ಏನು ಈಗ ಸುಮಾರು 6 ರಿಂದ 7 ವರ್ಷಗಳ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಕೆಲಸ ಕಾಮಗಾರಿ ಮಾಡ್ತಿದ್ದಾರೆ. ಇವತ್ತು ಮೇಲ್ಸೇತುವೆ ಕಾರ್ಯ ಇರ್ಬೋದು, ತೆಗ್ಗುಗುಂಡಿಗಳಿರ್ಬೋದು, ಇವತ್ತು ಧೂಳು ಮುಕ್ತ ಆಗಿರ್ಬೋದು. ಹುಬ್ಬಳ್ಳಿ ನಗರದಲ್ಲಿ 11 ರಿಂದ 12 ಲಕ್ಷ ಜನಸಂಖ್ಯೆ ವ್ಯಾಪಾರ ವಹಿವಾಟಕ್ಕೆ ಬರ್ತಾ ಇರುವಂಥ ಜನ, ಇವತ್ತು ಆ ಜನ ಹೆದರಿ ಹುಬ್ಬಳ್ಳಿ ನಗರಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದರೆ ಇವತ್ತು ಹುಬ್ಬಳ್ಳಿ ನಗರದಲ್ಲಿ 17,000 ರಿಕ್ಷಾಗಳಿದ್ದಾವೆ. ರಸ್ತೆಗಳ ಮಧ್ಯೆ ಓಡಾಡಬೇಕಂದ್ರೆ ಮಾಸ್ಕ್ ಹಾಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ. ಮಾಸ್ಕ್ ಹಾಕೊಂಡು ಓಡಾಡಲಿಕ್ಕಂದ್ರೆ ಕೆಮ್ಮು ದಮ್ಮು ಕಫ ಬಂದು ಹಾಸ್ಪಿಟ್ಲಿಗೆ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇವತ್ತು ಪೊಲೀಸ್ ಇಲಾಖೆ, ಟ್ರಾಫಿಕ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇವತ್ತು ಎಲ್ಲಿ ಬೇಕಂದ್ರೆ ಇವತ್ತು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಮನೆಯಿಂದ ವೈಟ್ ಹಾಕಿ ಶರ್ಟ್ ಹಾಕೊಂಡು ಬರಬೇಕಂದ್ರೆ ಅವ್ರು ಹೊಳ್ಳಿ ಮನೆಗೆ ಹೋದ್ರಂದ್ರೆ ನಮ್ಮ ಮನೆಯವ್ರು ಹೌದಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಾನು ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ಜಿಲ್ಲಾಡಳಿತ, ಸಂಬಂಧಪಟ್ಟ ಇಲಾಖೆ ಇದರ ತಕ್ಷಣ ಈ ಕಾಮಗಾರಿ, ಈ ಮೇಲೆ ಸೇತುವೆ ಕಾಮಗಾರಿ ಅಂತ ಯಾವತ್ತು ಹುಬ್ಬಳ್ಳಿಗೆ ಬಂತು ಅವಾಗಿಂದ ಈ ಧೂಳನ್ನು ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಸಾರ್ವಜನಿಕವಾಗಿ ಧೂಳ ಮುಕ್ತ ಹುಬ್ಬಳ್ಳಿ ಯಾವಾಗ ಆಗ್ತಾ ಇದೆ, ಯಾವತ್ತು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀವಿ, ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೀವಿ. ಇದನ್ನು ಬರೀ ಗಮನಿಸೋದಾಗಿದೆ. ಧೂಳು ಮುಕ್ತ ಹುಬ್ಬಳ್ಳಿ ಆಗೋದು ಯಾವಾಗ? ಇವತ್ತು ನಾನು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡ್ತೇನೆ. ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಯಾಕಂದರೆ ಇವತ್ತು ಟ್ರಾಫಿಕ್ನಲ್ಲಿ ಪೊಲೀಸ್ ಅಧಿಕಾರಿಗಳು ದಿನನಿತ್ಯ ಕೆಲಸ ಮಾಡುವಂಥ ಟ್ರಾಫಿಕ್ನಲ್ಲಿ ಗಾಡಿಗಳು ದಾಟಿಸೋದೇ ರಗಡಾಗಿರ್ತೈತಿ. ಅದರಲ್ಲಿ ಧೂಳು ತಿಂದು 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 ಅವರು ಆರೋಗ್ಯ ಹದಗೆಡ್ತಿರ್ತದೆ. ತಕ್ಷಣ ಪೊಲೀಸ್ ಆಯುಕ್ತರು ತಮ್ಮ ಆಟೋ ರಿಕ್ಷಾ ಚಾಲಕರನ್ನ, ಪೊಲೀಸ್ ಇಲಾಖೆದವ್ರನ್ನ ಈಗ ಆರೋಗ್ಯ ತಪಾಸಣಾ ಶಿಬಿರ ಮಾಡಬೇಕು. ಯಾಕಂದರೆ ಈ ಪರಿಸ್ಥಿತಿ ಭಾಳ ಹದಗೆಡ್ತಾ ಇದೆ. ಇಲ್ಲ ಅಂತಂದರೆ ಸಂಬಂಧಪಟ್ಟ ಇಲಾಖೆಗಳು ಚರ್ಚೆ ಮಾಡಿ ಈ ಧೂಳು ಮುಕ್ತ ಹುಬ್ಬಳ್ಳಿ ಮಾಡಬೇಕು. ಯಾಕಂದರೆ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು, ಆಟೋ ರಿಕ್ಷಾ ಚಾಲಕರು, ಟ್ರಾಫಿಕ್ ಪೊಲೀಸರು, ಹಲವಾರು ಜನ, ಇವತ್ತು ಅನೇಕ ಜನ ರಸ್ತೆ ಮೇಲೆ ಕುತ್ಕೊಂಡು ಕೆಲಸ ಮಾಡುವಂಥ ಜನರನ್ನ ಆರೋಗ್ಯ ಹದಗೆಡ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಿದ್ದಾವೆ. ತಕ್ಷಣ ಇದನ್ನು ಗಮನಿಸಿ ಸಂಬಂಧಪಟ್ಟ ಇಲಾಖೆ ತಕ್ಷಣ ಈ ಧೂಳು ಮುಕ್ತ ಹುಬ್ಬಳ್ಳಿ ಮಾಡಬೇಕು. ಇಲ್ಲಾಂದ್ರೆ ಮುಂದೆ ಬರುವಂತಂದ್ರೆ ಸಾರ್ವಜನಿಕವಾಗಿ ಹೋರಾಟ ಕೇಳಬೇಕು, ಮಾಧ್ಯಮಕ್ಕೆ ವಿನಂತಿ ಮಾಡ್ತೀನಿ. शेखर मठपति अंदर। अभी के लिए बस इतना ही। देश और दुनिया की खबरों से जुड़े रहने के लिए देखते रहें पल्स 24 न्यूज़। तब तक के नमस्कार। तुम दोनों की मेहनत बहुत रंग लाई है बेटा, घर बहुत सुंदर बना। ये मेरे पापा का घर। पता है, देख तेरे पापा की नेम प्लेट अपने हाथों से लगाऊंगा। नेम प्लेट तो लग चुकी पापा। असल मेहनत तो आपने की है पापा, मुझे इस काबिल बनाने के लिए। वो जिंदगी भर किराए के मकान में रहे, लेकिन आज ये घर मेरा नहीं, ये है मेरे पापा का घर। उड़ान सपनों की, आंगन खुशियों का और साथ सकर्णी का। 60 वर्षों से आपके साथ मनोरंजन और संस्कार का संगम, जाह्नवी मैगजीन। इस कार्यक्रम के प्रायोजक थे रोजगार डेवलपर्स।